ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1079ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಐಸೆನ್ಸ್ ಇಂದ. ಐಸೆನ್ಸ್ ಈ ಒಂದು ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಟಿವಿಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಐಸೆನ್ಸ್ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಹೊಸ ಟಿವಿಸ್ ನ ಲಾಂಚ್ ಮಾಡಿದ್ದಾರೆ. ಐಸೆನ್ಸ್ E7Q ಸ್ಮಾರ್ಟ್ ಟಿವಿಸ್ ಅಂತೇಳಿ E7Q ಸೀರೀಸ್ ಅಲ್ಲಿ ಈ ಒಂದು ಟಿವಿಸ್ ನ ಲಾಂಚ್ ಮಾಡಿದ್ದಾರೆ. ಅಪ್ ಟು 100 ಇಂಚಸ್ ವರೆಗೂ ನಿಮಗೆ ಟಿವಿಸ್ ಆದ್ರೆ ಸಿಗುತ್ತೆ. 55 ಇಂಚಸ್ ಆಗಿರ್ಬೋದು, 43 ಇಂಚಸ್, 65 ಇಂಚಸ್, 100 ಇಂಚಸ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಸೈಜಸ್ ಅಲ್ಲಿ ಈ ಒಂದು ಟಿವಿಸ್ ನ ಲಾಂಚ್ ಮಾಡಿದ್ದಾರೆ. ಈ ಟಿವಿಸ್ ಅಲ್ಲಿ ಇರೋ ಸ್ಪೆಷಲ್ ಏನು ಅಂದ್ರೆ ಕಂಪ್ಲೀಟ್ ಆಗಿ QLED 4K ರೆಸಲ್ಯೂಷನ್ ಟಿವಿಸ್ ಅಂತಾನೆ ಹೇಳ್ಬೋದು. ಡಾಲ್ಬಿ ವಿಷನ್ಗೂ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಅಟ್ಮಾಸ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಹಾಗೆ ಬಂದ್ಬಿಟ್ಟು ಸೌಂಡ್ ಕ್ವಾಲಿಟಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. 24 ವಾಟ್ ಸ್ಪೀಕರ್ ಔಟ್ಪುಟ್ ಆದ್ರೆ ಇರುತ್ತೆ. ಇನ್ನ ಒಂದು ನನಗೆ ಇದರಲ್ಲಿ ಇಷ್ಟ ಆಗಿದ್ದೇನು ಅಂದ್ರೆ ನಿಮಗೆ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಏನಿರುತ್ತಲ್ಲ, ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್, ಅದು 1 ವರ್ಷ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೀವು ಯಾವ್ದಾದ್ರು ಟಿವಿ ತಗೊಳ್ಳಿ, ನಿಮಗೆ ಸಬ್ಸ್ಕ್ರಿಪ್ಷನ್ ಅನ್ನೋದು ಫ್ರೀ ಇರುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 43,000ದಿಂದ ಸ್ಟಾರ್ಟ್ ಆಗುತ್ತೆ. ಸ್ಪೆಸಿಫಿಕ್ ಆಗಿ 55 ಇಂಚಸ್ ಇಷ್ಟಿರುತ್ತೆ, 43 ಇಂಚಸ್ ಇಷ್ಟಿರುತ್ತೆ, 65 ಇಂಚಸ್ ಇಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಸ್ಪೆಸಿಫಿಕ್ ಆಗಿ ಪ್ರೈಸ್ ನ ಅನೌನ್ಸ್ ಮಾಡಿಲ್ಲ. ಸ್ಟಾರ್ಟಿಂಗ್ ಪ್ರೈಸ್ 43,000 ಇರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಯಾರಾದ್ರೂ ಹೊಸ ಟಿವಿಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಐಸೆನ್ಸ್ ಟಿವಿಸ್ ತುಂಬಾನೇ ಚೆನ್ನಾಗಿರುತ್ತೆ. ನಿಯರ್ ಬೈ ಅಲ್ಲಿ ಸರ್ವಿಸ್ ಸೆಂಟರ್ ಇತ್ತು, ಸೊ ಚೆನ್ನಾಗಿ ಸಪೋರ್ಟ್ ಇದೆ ಅಂತ ನಿಮಗೆ ಅನ್ನಿಸ್ತು ಅಂದ್ರೆ ಆರಾಮಾಗಿ ಈ ಒಂದು ಟಿವಿ ತಗೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ. ಒನ್ ಪ್ಲಸ್ 13s ಈ ಒಂದು ಮೊಬೈಲ್ ನ ಜೂನ್ 5ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ಗೆ ಸಂಬಂಧಪಟ್ಟ ಡಿಸೈನ್, ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಕೂಡ ನಾನು ನಿಮಗೆ ಹೇಳಿದ್ದೀನಿ. OLED ಡಿಸ್ಪ್ಲೇ ಇಂದ ಬರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಆದ್ರೆ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ. ಇವಾಗ ಪ್ರೈಸ್ ಒಂದು ಸ್ವಲ್ಪ ರಿವೀಲ್ ಆಗಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಬೇಸ್ ವೇರಿಯಂಟ್ 55,000 ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. 50,000 55,000 ಅಂದ್ರೆ ತುಂಬಾ ರೀಸನಬಲ್ ಅಂತಾನೆ ಹೇಳ್ಬೋದು. ನಾನೊಂದು 60-65 ವರೆಗೂ ಮುಟ್ಟಿಸ್ತಾರೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, 55,000 ರೇಂಜ್ ಅಲ್ಲಿ ಈ ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ನನಗೆ ಕೇಳಿದ್ರೆ 55,000ಕ್ಕೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ ನ ತಗೋಬಹುದು. ಒನ್ ಪ್ಲಸ್ ಬ್ರ್ಯಾಂಡ್ ಇಂದ ಬರುತ್ತೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಹೊಸ ಮೊಬೈಲ್, ಅದು ಕೂಡ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಒಂದು ಮೊಬೈಲ್ ನೋಡ್ತಿದೀವಿ ಅಂತ ಪ್ಲಾನ್ ಮಾಡ್ತಿದ್ರೆ ಜೂನ್ 5ನೇ ತಾರೀಕು ವೇಟ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡಾಟ್ ಇಂದ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇವರು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಟೆಲಿಕಾಂ ಸಬ್ಸ್ಕ್ರೈಬರ್ ಬೇಸ್ ನ ರಿವೀಲ್ ಮಾಡಿದ್ದಾರೆ. ಜಿಯೋಗೆ ಎಷ್ಟು ಬೇಸ್ ಇದೆ, ಏರ್ಟೆಲ್ಗೆ ಎಷ್ಟು ಬೇಸ್ ಇದೆ, ವೋಡಾಫೋನ್ ಐಡಿಯಾಗೆ ಎಷ್ಟು ಬೇಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಲೀಸ್ಟ್ ಆದ್ರೆ ಕೊಟ್ಟಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಜಿಯೋ ಬಂದ್ಬಿಟ್ಟು ಫಸ್ಟ್ ಪ್ಲೇಸ್ ಅಲ್ಲಿ ಇದೆ 50.53%. ಇವಾಗ ನಮ್ಮ ಇಂಡಿಯಾದಲ್ಲಿ 100 ಜನರಲ್ಲಿ 50 ಜನ ಜಿಯೋ ಸಿಮ್ ಯೂಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ 4,65,00,000 ಜನ ಬೇಸ್ ಆದ್ರೆ ಇದೆ. ಇನ್ನ ಏರ್ಟೆಲ್ ವಿಷಯಕ್ಕೆ ಬಂದ್ರೆ 30%, 2,80,00,000 ಜನ ಬೇಸ್ ಇದೆ. VI ಬಂದ್ಬಿಟ್ಟು 13%, 1,25,000. ಅದೇ BSNL ನೋಡೋದಾದ್ರೆ 3.6%, ಹತ್ತತ್ರ 30 ಲಕ್ಷ ಬೇಸ್ ಇದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇಷ್ಟೇನ ಬ್ರೋ ಇರೋದು ಅಂದ್ರೆ ಲಾಸ್ಟ್ 2 ಮಂತ್ಸ್ ವರೆಗೂ ವೋಡಾಫೋನ್ ಐಡಿಯಾಗೂ ಹಾಗೆ ಬಂದ್ಬಿಟ್ಟು BSNLಗೂ ಸಬ್ಸ್ಕ್ರೈಬರ್ ಬೇಸ್ ಜಾಸ್ತಿ ಇತ್ತು. ಲಾಸ್ಟ್ 2 ಮಂತ್ಸ್ ಅಲ್ಲಿ ತುಂಬಾ ಜನ ಶಿಫ್ಟ್ ಆದ್ರು ಅಂತಾನೆ ಹೇಳ್ಬೋದು. BSNL ಅಲ್ಲಿ ನೋಡ್ಕೊಂಡ್ರೆ ಹತ್ತತ್ರ 1,55,000 ಜನ ಬೇರೆ ಟೆಲಿಕಾಂ ಆಪರೇಟರ್ಗೆ ಶಿಫ್ಟ್ ಆಗಿದ್ದಾರೆ. ಅದೇ ವೋಡಾಫೋನ್ ಐಡಿಯಾ ವಿಷಯಕ್ಕೆ ಬಂದ್ರೆ 6,47,000 ಜನ ಶಿಫ್ಟ್ ಆಗಿದ್ದಾರೆ. ಇನ್ನ ಏರ್ಟೆಲ್ ಬಂದ್ಬಿಟ್ಟು 1,70,000 ಜನ ಹೊಸ ಸಬ್ಸ್ಕ್ರೈಬರ್ಸ್ ನ ಗೈನ್ ಮಾಡಿದ್ದಾರೆ. ಜಿಯೋ ಅವರು ಬಂದ್ಬಿಟ್ಟು 2,64,000 ಹೊಸ ಸಬ್ಸ್ಕ್ರೈಬರ್ಸ್ ನ ಗೈನ್ ಮಾಡಿದ್ದಾರೆ. ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅಲ್ಲಿ ನೋಡ್ಕೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಲಾಸ್ ಇಲ್ಲ, ಇನ್ನ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಆದ್ರೆ ನಮಗೆ BSNL ಹಾಗೆ ಬಂದ್ಬಿಟ್ಟು ವೋಡಾಫೋನ್ ಐಡಿಯಾದಲ್ಲಿ ನೋಡ್ಕೊಂಡ್ರೆ ತುಂಬಾ ಜನ ಬೇರೆ ಶಿಫ್ಟ್ ಆಗ್ತಿದ್ದಾರೆ. ಜಿಯೋಗೆ ಶಿಫ್ಟ್ ಆಗೋದು, ಏರ್ಟೆಲ್ ಶಿಫ್ಟ್ ಆಗೋದು. ಸೊ ಈ ರೀತಿಯಾಗಿ ಶಿಫ್ಟ್ ಆಗ್ತಿದ್ದಾರೆ. ರೀಸನ್ ಏನು ಅಂದ್ರೆ ನೆಟ್ವರ್ಕ್ ಅಷ್ಟೇ ಚೆನ್ನಾಗಿಲ್ಲ. ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ಗೆ ಕಂಪೇರ್ ಮಾಡಿದ್ರೆ ನಮಗೆ ಆ ಒಂದು ನೆಟ್ವರ್ಕ್ ಅನ್ನೋದು ತುಂಬಾ ಮಟ್ಟಿಗೆ ಡೌನ್ ಇದೆ. ವೋಡಾಫೋನ್ ಐಡಿಯಾ ನೋಡಬಹುದು, ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗೋದಿಲ್ಲ. ಇನ್ನ BSNL ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ. ಈ ಏರಿಯಾದಲ್ಲಿ ಸಿಕ್ತು ಅಂದ್ರೆ ಆಗ್ಲೇ ಪಕ್ಕದ ಏರಿಯಾದಲ್ಲಿ ಸಿಗೋದಿಲ್ಲ. ಆ ರೀತಿಯಾಗಿ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ತುಂಬಾನೇ ಇದೆ. ನೆಟ್ವರ್ಕ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಯ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಇವರಿಬ್ರು ಕೂಡ ಇನ್ನ 5Gಗೆ ಶಿಫ್ಟ್ ಆಗಿಲ್ಲ. VI ಕಂಪ್ನಿಯವ್ರನ್ನ ಇವಾಗೀಗ ಅನೌನ್ಸ್ ಮಾಡ್ತಿದ್ದಾರೆ, ಮುಂಬೈಯಲ್ಲಿ ತರ್ತಿದೀವಿ, ಬೆಂಗಳೂರಲ್ಲಿ ತರ್ತಿದೀವಿ ಅಂತ ಹೇಳಿ. ಆದ್ರೆ ಫುಲ್ ಫ್ಲೆಕ್ಸ್ ಆಗಿ 5G ಅನ್ನೋದು ರೋಲ್ಔಟ್ ಆಗಿಲ್ಲ. ಅಲ್ಲೆಲ್ಲ ಅವರು ಯಾವಾಗ ಇಂಪ್ರೂವ್ ಆಗ್ತಾರೋ ಅವಾಗ ಆಟೋಮೆಟಿಕ್ ಆಗಿ ಇವ್ರಿಗೂ ಕೂಡ ಬೇಸ್ ಅನ್ನೋದು ಬೆಳೆಯುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ S25 ಎಡ್ಜ್ ಅಂತೇಳಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೆ ಸ್ಲಿಮ್ಮೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾನೇ ಸ್ಲಿಮ್ ಇರುತ್ತೆ, ತುಂಬಾ ಹ್ಯಾಂಡಿ ಆದ್ರೆ ಇರುತ್ತೆ. ಇದು ತುಂಬಾ ವೈರಲ್ ಆಯ್ತು. ಹತ್ರ 1 ಲಕ್ಷಕ್ಕೆ ಈ ಒಂದು ಮೊಬೈಲ್ ಆದ್ರೆ ಲಾಂಚ್ ಮಾಡಿದ್ರು. ಇವಾಗ ನಮ್ಮ ಜೆರ್ರಿ ಮಾಮ ಅವರು ಈ ಒಂದು ಮೊಬೈಲ್ ನ ತಗೊಂಡು ಡ್ಯೂರೇಬಿಲಿಟಿ ಟೆಸ್ಟ್ ಆದ್ರೆ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಟೆಸ್ಟ್ ಅಲ್ಲೂ ಕೂಡ ಇದು ಪಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಸ್ಕ್ರಾಚ್ ಟೆಸ್ಟ್ ಮಾಡಿದ್ದಾರೆ, ಇಲ್ಲಿನೂ ಕೂಡ ಆರಾಮಾಗಿ ಇದು ಪಾಸ್ ಆಗಿದೆ. ಯಾವುದೇ ರೀತಿ ಸ್ಕ್ರಾಚಸ್ ಆದ್ರೆ ಬಿದ್ದಿಲ್ಲ. ನಿನ್ನ ಮೆಟೀರಿಯಲ್ ಕೂಡ ತುಂಬಾ ಸ್ಟ್ರಾಂಗ್
ಸ್ಟ್ರಾಂಗ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನ ಒಂದು ನನಗೆ ಇಷ್ಟ ಆಗಿದ್ದೇನು ಅಂದ್ರೆ ಡಿಸ್ಪ್ಲೇ ಮೇಲೆ ನಾವು ಒಂದು ಸ್ವಲ್ಪ ಫ್ಲೇಮ್ ಹಾಕಿದ್ರು ಕೂಡ ಯಾವುದೇ ರೀತಿ ಡಿಸ್ಪ್ಲೇ ಅನ್ನೋದು ಬ್ಲಾಕ್ ಆಗ್ತಾ ಇಲ್ಲ. ತುಂಬಾ ಮೊಬೈಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 5 to 10 ಸೆಕೆಂಡ್ಸ್ ನಾವು ಹಂಗೆ ಇಟ್ಕೊಂಡಿದೀವಿ ಅಂದ್ರೆ ಬ್ಲಾಕ್ ಆಗಿಬಿಡುತ್ತೆ, ಮತ್ತೆ ಅದು ರಿಕವರ್ ಆದ್ರೆ ಆಗುತ್ತೆ. ಆದ್ರೆ ಈ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ ಹತ್ತ 30 ಸೆಕೆಂಡ್ಸ್ ವರೆಗೂ ಕಂಟಿನ್ಯೂಸ್ ಆಗಿಟ್ರು ಕೂಡ ಡಿಸ್ಪ್ಲೇಗೆ ಏನು ಕೂಡ ಆಗ್ತಾ ಇಲ್ಲ. ಡಿಸ್ಪ್ಲೇ ತುಂಬಾ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಇನ್ನ ಫೈನಲ್ ಆಗಿ ಬೆಂಡ್ ಟೆಸ್ಟ್ ವಿಷಯಕ್ಕೆ ಬಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮೊಬೈಲ್ ಅನ್ನೋದು ಬೆಂಡ್ ಆಗ್ತಿಲ್ಲ. ಎಲ್ಲರಿಗೂ ತಲೆಯಲ್ಲಿ ಏನಿತ್ತು ಅಂದ್ರೆ ಇದು ತುಂಬಾ ಸ್ಲಿಮ್ ಇದೆ, ತುಂಬಾ ಮೆತ್ತುವಿರುತ್ತೇನೋ, ಅಂದ್ರೆ ತುಂಬಾ ಸೆನ್ಸಿಟಿವ್ ಇರುತ್ತೇನೋ, ನಾವು ಬೇಗ ಏನಾದ್ರೂ ಹಿಂಗ್ ಅಂದಿದೀವಿ ಅಂದ್ರೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಯೋಚನೆ ಮಾಡಿದ್ರು. ಆದ್ರೆ ಈ ಮೊಬೈಲ್ ನೋಡ್ಕೊಂಡ್ರೆ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ನಾನು ಅನ್ಕೊಂಡಿದ್ದೆ ಬೆಂಡ್ ಟೆಸ್ಟ್ ಅಲ್ಲಾದ್ರೂ ಎಲ್ಲೊಂದ್ ಕಡೆ ಬೆಂಡ್ ಆಗುತ್ತೆ ಅಂತೇಳಿ, ಆದ್ರೆ ಇದು ಬೆಂಡ್ ಟೆಸ್ಟ್ ಅಲ್ಲಿ ಮಿಸ್ಗಾಡ್ತಾ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪರವಾಗಿಲ್ಲ. ಆದ್ರೆ ಪ್ರೈಸ್ ಜಾಸ್ತಿ, ಪ್ರೈಸ್ ಓವರ್ ಪ್ರೈಸ್ ಇಟ್ಟಿದ್ದಾರೆ. ಅಷ್ಟು ಪ್ರೈಸ್ ಇಟ್ಟರೆ ಯಾರು ಕೂಡ ತಗೊಳೋದಿಲ್ಲ. ಒಂದ್ ಸ್ವಲ್ಪ ರೀಸನಬಲ್ ಆಗಿ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಆದ್ರೆ ಓವರ್ ಆಲ್ ಆಗಿ ಡ್ಯೂರಬಿಲಿಟಿ ವಿಷಯದಲ್ಲಿ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ ಪಾಸ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ, ಗೂಗಲ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಗೂಗಲ್ ಆನ್ಲೈನ್ ಸ್ಟೋರ್ ಓಪನ್ ಮಾಡಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಲಾಸ್ಟ್ ಟೆಕ್ ನ್ಯೂಸ್ ಅಲ್ಲಿ ನಾನು ಕೂಡ ಹೇಳಿದ್ದೆ, ಇದು ಬಂದ್ಬಿಟ್ಟು ಫಿಸಿಕಲ್ ಸ್ಟೋರ್ ಅಲ್ಲ, ಆನ್ಲೈನ್ ಸ್ಟೋರ್. ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಯಾವ ರೀತಿ ಪರ್ಚೇಸ್ ಮಾಡ್ತಿರೋ, ಗೂಗಲ್ ಅಫಿಷಿಯಲ್ ಸ್ಟೋರ್ ಇಂದನೂ ಕೂಡ ಗೂಗಲ್ ಡಿವೈಸಸ್ ನ ನೀವು ಪರ್ಚೇಸ್ ಮಾಡಬಹುದು. ಇವಾಗ ಒಂದು ಇಡನ್ ಆಫರ್ ನಡೀತಾ ಇದೆ, ಇದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಪಿಕ್ಸೆಲ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದು ಹೊಸ ಪಿಕ್ಸೆಲ್ ಮೊಬೈಲ್ ತಗೋಬೇಕು, ಇಲ್ಲ ಬ್ರೋ ಹೊಸ ಪಿಕ್ಸೆಲ್ ಮೊಬೈಲೇ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ ಅಂತ ಯಾರಾದ್ರೂ ಇದ್ರೆ, ನಿಮಗೆ ಇದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಆಫ್ ದಿ ರೇಟ್ ಅಲ್ಲಿ ನಿಮಗೆ ಪಿಕ್ಸೆಲ್ ಮೊಬೈಲ್ಸ್ ಸಿಗ್ತಾ ಇದೆ. ಅದೆಂಗೆ ಅಂತ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. store.google.com ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ಫಸ್ಟ್ ವೆಬ್ಸೈಟ್ ಓಪನ್ ಮಾಡಿ. ಇವಾಗ ನೀವು ಗೂಗಲ್ ಪಿಕ್ಸೆಲ್ 9 Pro ತಗೋಬೇಕು ಅಂತ ಪ್ಲಾನ್ ಮಾಡಿದ್ದೀರಾ, ಅದರ ಪ್ರೈಸ್ ನೋಡಿದ್ರೆ 256 GB 1 ಲಕ್ಷಕ್ಕೆ ಸೇಲ್ ಮಾಡ್ತಿದ್ದಾರೆ. ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಕೆಳಗಡೆ ನಿಮಗೆ ಯಾವ್ದಾದ್ರು ಒಂದು ಮೊಬೈಲ್ ನ ಎಕ್ಸ್ಚೇಂಜ್ ಮಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಇವಾಗ ನಿಮ್ಮ ಹತ್ರ ಗೂಗಲ್ ಪಿಕ್ಸೆಲ್ 7a ಇದೆ ಅಂತ ಇಟ್ಕೊಳ್ಳಿ, ಅದನ್ನ ನಾನು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ನೀವು ಕೊಟ್ಟಿದ್ದೀರಾ ಅಂದ್ರೆ ಅಪ್ ಟು 40% ವರೆಗೂ ತಗೊಂತಾರೆ. ಹಳೆ ಮೊಬೈಲ್ 40,000ಕ್ಕೆ ತಗೊಂತಾರೆ. ಇವಾಗ ನೀವು ಗೂಗಲ್ ಪಿಕ್ಸೆಲ್ 7a ತಗೋಬೇಕಂದ್ರೂ ಕೂಡ 30,000ಕ್ಕೆ ಸಿಗುತ್ತೆ. ಆದ್ರೆ ಗೂಗಲ್ ಕಂಪ್ನಿಯವರು 40,000ಕ್ಕೆ ಹಳೆ ಮೊಬೈಲ್ ನ ತಗೊಂತಿದ್ದಾರೆ. ಅಲ್ಲಿ ನಿಮಗೆ 40,000 ಕಮ್ಮಿ ಆಗುತ್ತೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅಡಿಷನಲ್ ಆಗಿ 10,000 ಕಮ್ಮಿ ಆಗುತ್ತೆ. ಅಲ್ಲಿ ಟೋಟಲ್ ಆಗಿ 50,000 ಕಮ್ಮಿ ಆಗುತ್ತೆ. ಹಾಗೆ ಬಂದ್ಬಿಟ್ಟು 10,000 ಬೋನಸ್ ಕೊಡ್ತಾರೆ. ಈ ಒಂದು 10,000 ನೀವು ಇವಾಗ ಯೂಸ್ ಮಾಡ್ಕೊಳೋದಕ್ಕಾಗೋದಿಲ್ಲ. ನೆಕ್ಸ್ಟ್ ನೀವು ಗೂಗಲ್ ಸ್ಟೋರ್ ಇಂದ ಏನಾದ್ರೂ ಪರ್ಚೇಸ್ ಮಾಡ್ತಿರಲ್ಲ, ಆವಾಗ ಈ ಒಂದು 10,000 ಕಮ್ಮಿ ಆಗುತ್ತೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ 60,000 ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಗೂಗಲ್ ಪಿಕ್ಸೆಲ್ 9 Pro 1 ಲಕ್ಷ ಇರೋದು 40,000ಕ್ಕೆ ಸಿಗುತ್ತೆ. 40,000ಕ್ಕೆ ಈ ಒಂದು ಮೊಬೈಲ್ ನ ತಗೋಬಹುದಾ ಅಂದ್ರೆ ಸ್ಪೆಸಿಫಿಕೇಶನ್ ವೈಸ್, ಬ್ರ್ಯಾಂಡ್ ವೈಸ್, ಅಪ್ಡೇಟ್ ವೈಸ್ ಸೂಪರ್ ಅಂತಾನೆ ಹೇಳ್ತೀನಿ. ಆದ್ರೆ ಪಿಕ್ಸೆಲ್ ಮೊಬೈಲ್ಸ್ ಅಲ್ಲಿ ಒಂದು ಸ್ವಲ್ಪ ನಿಮಗೆ ಹೀಟಿಂಗ್ ಇಶ್ಯೂಸ್ ಆದ್ರೆ ಇರುತ್ತೆ, ಅದೊಂದನ್ನ ತಲೆಯಲ್ಲಿ ಇಟ್ಕೊಂಡು ತಗೊಳ್ಳಿ. ಇಲ್ಲಬ್ರು ಈಗಾಗಲೇ ನಾನು ಗೂಗಲ್ ಪಿಕ್ಸೆಲ್ ಫೋನ್ಸ್ ನ ತುಂಬಾನೇ ಯೂಸ್ ಮಾಡಿದ್ದೀನಿ. ನಾನು ಪ್ರತಿ ವರ್ಷ ಪಿಕ್ಸೆಲ್ ಫೋನ್ಸ್ ತಗೊಳೋದು. ನಾನು ತುಂಬಾ ದೊಡ್ಡ ಫ್ಯಾನ್. ಅಂದ್ರೆ ನಿಮಗೆ ಈ ಆಫರ್ ಮಾತ್ರ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. 1 ಲಕ್ಷಕ್ಕೆ ಸಿಗೋ ಗೂಗಲ್ ಪಿಕ್ಸೆಲ್ 9 Pro ಮೊಬೈಲ್ 40,000ಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಇಂದ ಮೋಟೋ ರೈಸರ್ 60 ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಒಂದು ಫ್ಲಿಪ್ ಮೊಬೈಲ್ ಸಿಗ್ತಾ ಇದೆ. ರೀಸೆಂಟ್ ಆಗಿ ಒಂದು ಫ್ಲಿಪ್ ಮೊಬೈಲ್ ನ ಲಾಂಚ್ ಮಾಡಿದ್ರು, ಮೋಟೋ ರೈಸರ್ 60 ಅಲ್ಟ್ರಾ ಅಂತೇಳಿ. ಅದು ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ, ಪ್ರೈಸ್ ಕೂಡ ನಿಮಗೆ ಜಾಸ್ತಿ ಇರುತ್ತೆ. ಇದು ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಇನ್ನರ್ ಡಿಸ್ಪ್ಲೇ ಓಪನ್ ಮಾಡಿದ್ದಾದ್ಮೇಲೆ ನಿಮಗೆ 6.9 ಇಂಚಸ್ ಇರುತ್ತೆ. ಔಟರ್ ಡಿಸ್ಪ್ಲೇ ನೀವು ಕ್ಲೋಸ್ ಮಾಡಿದ್ದಾದ್ಮೇಲೆ ಹೊರಗಡೆ ನಿಮಗೆ 3.6 ಇಂಚಸ್ ಇರುತ್ತೆ. ಎರಡು ಕೂಡ ನಿಮಗೆ 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. MediaTek Dimensity 9400X ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 13 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮೆರಾ ನಿಮಗೆ 32 ಮೆಗಾ ಪಿಕ್ಸೆಲ್ ಇರುತ್ತೆ. 4500 mAh ಬ್ಯಾಟರಿ ಇರುತ್ತೆ. 30 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಫಿನಿಶಿಂಗ್ ವಿಷಯಕ್ಕೆ ಬಂದ್ರೆ ಈ ಮೊಬೈಲ್ ಬ್ಯಾಕ್ ಸೈಡ್ ನಿಮಗೆ ಮಾರ್ಬಲ್ ಫಿನಿಶ್ ಕೂಡ ಇರುತ್ತೆ. ಹಾಗೆ ಬಂದ್ಬಿಟ್ಟು ಫ್ಯಾಬ್ರಿಕ್ ಫಿನಿಶ್ ಕೂಡ ಇರುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನಾದ್ರೆ ತಗೋಬಹುದು. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 50,000ಕ್ಕೆ ಈ ಒಂದು ಫ್ಲಿಪ್ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. 50,000 ಕೊಟ್ಟು ಈ ಒಂದು ಫ್ಲಿಪ್ ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಬ್ರೋ, ವರ್ತ್ ಇದೆಯಾ ಅಂದ್ರೆ ನನಗೆ ಕೇಳಿದ್ರೆ ವರ್ತ್ ಇದೆ. ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನೀವು ಯಾವ್ದಾದ್ರು ಒಂದು ಫ್ಲಿಪ್ ಮೊಬೈಲ್ ತಗೋಬೇಕು, ಅದು ಕೂಡ ಲೇಟೆಸ್ಟ್ ಆಗಿ ಲಾಂಚ್ ಆಗಿರೋ ಫ್ಲಿಪ್ ಮೊಬೈಲ್ ತಗೋಬೇಕು ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 70, 80, 90 ಸೊ ಈ ಒಂದು ರೇಂಜ್ ಅಲ್ಲಿ ನಿಮಗೆ ಫ್ಲಿಪ್ ಮೊಬೈಲ್ ಸಿಗುತ್ತೆ. ಆದ್ರೆ ಇವರು 50,000 ರೇಂಜ್ ಅಲ್ಲಿ ಈ ಒಂದು ಫ್ಲಿಪ್ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಆ ರೇಂಜ್ ಅಲ್ಲಿ ಯಾರಾದ್ರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ RCB ಇಂದ, RCB ಟೀಮು ಫೈನಲಿ ಬಂದಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ತುಂಬಾ ವರ್ಷಗಳಾದ್ಮೇಲೆ ಫೈನಲ್ ಗೆ ಬಂತು ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಗ್ತಾ ಇದೆ. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ನನಗೆ ಅನಿಸ್ತಂಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಗೊತ್ತಿರೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಫ್ಯಾನ್ ಅಸೋಸಿಯೇಷನ್ ಏನಿರುತ್ತಲ್ಲ, RCB ಅಸೋಸಿಯೇಷನ್, ಅವ್ರು ಬಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಗೆ ಒಂದು ಲೆಟರ್ ಬರೆದಿದ್ದಾರೆ. ಆ ಲೆಟರ್ ಅಲ್ಲಿ ಏನಿದೆ ಅಂದ್ರೆ ಇದೊಂದು ರೀತಿ ಓಪನ್ ಲೆಟರ್ ಅಂತಾನೆ ಹೇಳ್ಬೋದು. ಆ ಲೆಟರ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ನಮಗೆ ಮಂಗಳವಾರ ಸ್ಟೇಟ್ ಹಾಲಿಡೇ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ರೀಸನ್ ಏನು ಅಂದ್ರೆ ಆ ದಿನ ನಮಗೆ ಫೈನಲ್ ಮ್ಯಾಚ್ ಇದೆ,
ಇರುತ್ತಲ್ಲ ಅದಕ್ಕೋಸ್ಕರ ಸ್ಟೇಟ್ ಹಾಲಿಡೇ ಪ್ರೊವೈಡ್ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಲೆಟರ್ ಅಲ್ಲಿ ಬರೆದಿದ್ದಾರೆ. ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಮ್ಯಾಚ್ ಬಂದ್ಬಿಟ್ಟು 7:30 ಇಂದ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಮನೆಗೆ ಬಂದಿರ್ತಾರೆ. ಆಫೀಸ್ ಅವರಿಗೂ ಕೂಡ ಆಲ್ಮೋಸ್ಟ್ ಆಲ್ ಮನೆಗೆ ಬರೋ ಚಾನ್ಸಸ್ ಆದ್ರೆ ಇರುತ್ತೆ. ಇನ್ನು ಸ್ಕೂಲು ಕಾಲೇಜಸ್ ಅಂತೂ ಆರಾಮಾಗಿ 5 ಗಂಟೆ 4 ಗಂಟೆಗೆ ಅವರು ಮನೆಗಾದ್ರೆ ಬಂದಿರ್ತಾರೆ. ನನ್ನ ಪ್ರಕಾರ ಹಾಲಿಡೇ ಅನ್ನೋದು ಬೇಡ ಅಂತಾನೆ ಹೇಳ್ಬೋದು. ಹಾಲಿಡೇ ಅಷ್ಟು ಈಸಿಯಾಗಿ ಕೊಡೋದು ಇಲ್ಲ, ಕರ್ನಾಟಕ ಗೌರ್ಮೆಂಟ್ ಕೂಡ ಕೊಡೋದಿಲ್ಲ. ಆದ್ರೆ ಒಂದು ಲೆಟರ್ ಆದ್ರೆ ಬರ್ದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.